ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳಷ್ಟು ದಿನಗಳಿಂದ ತಲೆನೋವಾಗಿ ಪರಿಣಮಿಸಿದ್ದಂಥದ್ದು ಮತ್ತು ಬಹಳಷ್ಟು ಗೊಂದಲದ ಗೂಡಾಗಿದ್ದಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಅದು ಒಳ ಮೀಸಲಾತಿ ಜಾರಿ ಮಾಡುವಂತಹ ವಿಚಾರ. ಬಹಳಷ್ಟು ಸಭೆಗಳು ನಡೆಯುತ್ತೆ, ಸಮುದಾಯದ ನಾಯಕರುಗಳು ಭಾಗಿಯಾಗ್ತಾರೆ, ಮುಖ್ಯಮಂತ್ರಿಗಳು ಒಂದು ಸರಿಯಾದಂಥ ನಿರ್ಧಾರಕ್ಕೆ ಬರೋದಕ್ಕೆ ಆಗಿರೋದೇ ಇಲ್ಲ. ಈ ಥರದ ಒಂದು ಪರಿಸ್ಥಿತಿ, ಗೊಂದಲ ಈ ಒಳ ಮೀಸಲಾತಿ ಜಾರಿಯ ವಿಚಾರದಲ್ಲಿ ಬಹಳಷ್ಟು ದಿನಗಳಿಂದ ಇತ್ತು. ಇದಕ್ಕೆ ಒಂದು ಅಂತಿಮವಾದಂಥ ತೆರೆಯನ್ನು ಎಳೆಯಬೇಕು ಅನ್ನುವಂಥ ಕಾರಣಕ್ಕೆ ನಿನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು. ಫೈನಲಿ ಈ ಒಳ ಮೀಸಲಾತಿ ಗೊಂದಲದ ವಿಚಾರಕ್ಕೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರೆಯನ್ನು ಎಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಏನು ಒಳ ಮೀಸಲಾತಿ ಅಂತ ಹೇಳಿದ್ರೆ, ದಲಿತ ಸಮುದಾಯ ಅಂತ ಬರುತ್ತೆ, ಅದರಲ್ಲಿ SC ST ಕ್ಯಾಸ್ಟ್ಸ್ ಅಂತ ಏನು ಬರುತ್ತೆ, ಅದರ ಒಳಗೆಯೂ ಕೂಡ ಅಂದರೆ SC STಯಲ್ಲೂ ಕೂಡ ಬೇಕಾದಷ್ಟು ಉಪಜಾತಿಗಳಿದ್ದಾವೆ. ಅದರಲ್ಲಿ ಎಡಗೈ ಸಮುದಾಯ, ಬಲಗೈ ಸಮುದಾಯ ಅನ್ನುವಂಥದ್ದು ಬೇರೆ ಬೇರೆ ಉಪಜಾತಿಗಳಿದ್ದಾವೆ. ಹೀಗಾಗಿ ಒಂದು ಜಾತಿಯವರಿಗೆ, ಒಂದು ಸಮುದಾಯದವರಿಗೆ ನಾವು ರಿಸರ್ವೇಷನ್ ರೇಂಜನ್ನು ಜಾಸ್ತಿ ಕೊಟ್ಟರೆ ಮತ್ತೊಂದು ಸಮುದಾಯಕ್ಕೆ, ಬೇರೆಯವರಿಗೆ ಅಸಮಾಧಾನ ಆಗುತ್ತೆ. ಇದು ಬಹಳಷ್ಟು ದಿನಗಳಿಂದ ಮುಂದೆ ಹಾಕ್ತಾ ಇದ್ದಂಥ ವಿಚಾರ, ಗೊಂದಲಕ್ಕೀಡಾಗಿದ್ದಂಥ ವಿಚಾರ. ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಅಸಮಾಧಾನ, ಒಬ್ಬರಿಗೆ ಜಾಸ್ತಿ ಕೊಟ್ಟರೆ ಇನ್ನೊಬ್ಬರು ಪ್ರಶ್ನೆ ಮಾಡ್ತಾರೆ, ಒಬ್ಬರಿಗೆ ಕಮ್ಮಿ ಆದರೆ ಅದಕ್ಕೆ ಧ್ವನಿ ಎತ್ತಾರೆ, ಮತ್ತೆ ಪ್ರತಿಭಟನೆಗಳು, ಈ ಥರದ್ದೇ ವಿಚಾರಗಳು, ಬಹಳ ಸೂಕ್ಷ್ಮವಾದಂಥ ವಿಚಾರ. ಹೀಗಾಗಿ ಇದನ್ನು ಬಹಳ ಯೋಚನೆಯಿಂದ, ಸೂಕ್ಷ್ಮವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಂಡು, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕಾಗಿದ್ದಂಥ ಒಂದು ನಿರ್ಧಾರಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ತೆರೆ ಎಳೆದಿದ್ದಾರೆ. ಎಡಗೈ ಬಲಗೈ ಪಂಗಡಕ್ಕೆ ತಲಾ 5.25% ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಅಲೆಮಾರಿ ಸಮುದಾಯಗಳಿಗೆ 4.5% ಕೊಟ್ಟಿದ್ದಾರೆ. ಇದರ ಜೊತೆಗೆ BJP ಸರ್ಕಾರ ಅವ್ರದ್ದು ಹೇಳ್ತಾ ಇದೆ, ಅಂದರೆ ಏನು ಈ ರಿಸರ್ವೇಷನ್ ರೇಂಜನ್ನು ಕೊಟ್ಟಿದ್ದಾರೆ, ಇದಕ್ಕೆ ನಾವು BJP ಸರ್ಕಾರ ಇದ್ದಾಗ 17% ಕೊಟ್ಟಿದ್ವಿ ರಿಸರ್ವೇಷನನ್ನು, ಅದನ್ನು 15%ಗೆ ತಂದಿದ್ದಾರೆ ಈ ಕಾಂಗ್ರೆಸ್ನವರು. ಏನು ಹೆಚ್ಚು ಮಾಡಿಲ್ಲ, ಎಲ್ಲರಿಗೂ ಈಕ್ವಲಾಗಿ ಕೊಡಕ್ಕೆ ಹೋಗಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಹೊರತು ಕೊಟ್ಟಿರೋದು 5.25%, ಜೊತೆಗೆ ಅಲೆಮಾರಿ ಸಮುದಾಯಗಳಿಗೆ 4.5%. ಹೀಗಾಗಿ ಇದರಲ್ಲಿ ಏನಿಲ್ಲ, ಟೋಟಲಿ ಕಮ್ಸ್ ಟು 15% ಅಷ್ಟೇ. ಇವರೇನು ಹೆಚ್ಚುಗಾರಿಕೆ ಮಾಡಿಲ್ಲ. ಇದು ಒಂದು ರೀತಿಯಲ್ಲಿ ರಾಜಕೀಯ ಒತ್ತಡದಿಂದ ಎಸ್ಕೇಪ್ ಆಗುವಂತಹ ತಂತ್ರ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಎಸ್ಕೇಪ್ ಫಾರ್ಮುಲಾ ಅನುಸರಿಸಿದ್ದಾರೆ ಅಂತ ವಿಪಕ್ಷಗಳು ಅಂದರೆ BJPಯವರು, JDSನವರು ಇದನ್ನು ಟೀಕಿಸ್ತಾ ಇದ್ದಾರೆ. ಬಟ್ ಒಟ್ಟಾರೆಯಲ್ಲಿ ಒತ್ತಡ ಇದ್ದಿದ್ದು ಹೌದು, ಗೊಂದಲ ಇದ್ದಿದ್ದು ಹೌದು. ಅದನ್ನು ಸರಿಪಡಿಸುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿ ಒಂದರ್ಥದಲ್ಲಿ ಇದನ್ನು ಕೊಟ್ಟಿದ್ದಾರೆ, ರಿಸರ್ವೇಷನನ್ನು, ಒಳ ಮೀಸಲಾತಿ ಜಾರಿಯನ್ನು ಮಾಡಿದ್ದಾರೆ. ಬಟ್ ಇನ್ನು ಮುಂದೆ ಅಂದರೆ ಇದರ ಮುಂದೆ ನಿನ್ನೇನೋ ಅನೌನ್ಸ್ ಮಾಡಿದ್ದಾರೆ, ಇದರ ಜೊತೆಗೆ ಖಾಲಿ ಇರುವಂಥ ಸರ್ಕಾರಿ ಹುದ್ದೆಗಳ ಭರ್ತಿ ಕೆಲಸವು ನಾಳೆಯೇ ಅಂದರೆ ಇವತ್ತೇ ಅಧಿಸೂಚನೆ ಹೊರಡಿಸ್ತೇವೆ ಅಂತ ಮುಖ್ಯಮಂತ್ರಿಗಳು ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಬಟ್ ಕಾದು ನೋಡಬೇಕಾಗಿರುವಂಥದ್ದು, ಕೊಟ್ಟಿರುವಂಥ ರಿಸರ್ವೇಷನ್ನಲ್ಲಿ ಸಮಾಧಾನ ಇದೆಯಾ, ತೃಪ್ತಿ ಇದೆಯಾ ಈ ಸಮುದಾಯಗಳಿಗೆ, ಮತ್ತೇನಾದರೂ ಇನ್ನೊಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು, ಇನ್ನೊಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟು ಏನಾದರೂ ಮತ್ತೆ ಈ ರಿಸರ್ವೇಷನ್ ರೇಂಜನ್ನು ಹೆಚ್ಚು ಮಾಡಿ ಅಂತ ಕೇಳ್ತಾರಾ, ಒಳ ಮೀಸಲಾತಿ ವಿಚಾರದಲ್ಲಿ ಇನ್ನೇನಾದರೂ ಗೊಂದಲಗಳು, ಪ್ರಶ್ನೆಗಳು ಎದ್ದೇಳ್ತಾವ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.